ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ 3ಗೆ ಸ್ವಾಗತ. ಇವತ್ತು ನಾನು ಬೇಗ ಇದ್ದಿದ್ದರಿಂದ ನನ್ನ ಹೆಂಡ್ತಿ ನನ್ನ ಡ್ರಾಪ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಅವಳನ್ನ ಕರ್ಕೊಂಡು ಅವಳು ಆಫೀಸಿಗೆ ಡ್ರಾಪ್ ಮಾಡಬೇಕಿತ್ತು. ಕರ್ಕೊಂಡು ಹೋಗೋ ದಾರಿಲಿ ಹಂಗೆ ಒಂದು ವೀಡಿಯೋ ಇರಲಿ ಅಂತ ನನ್ನ ಜೊತೆಗೆ ಅವಳದು ಮಾಡ್ಕೊಂಡೆ. ರೋಡಲ್ಲಿ ಉದ್ದಕ್ಕೆ ಹೋಯ್ತು. ನಾನು ಅವಳು ಮಾತಾಡ್ಕೊಂಡು ಹೋಗಿ ಅವಳನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡ್ಬೇಕಾದ್ರೆ ಅವಳಿಗೆ ಹುಷಾರು ಅಂತ ಹೇಳಿ ನಾನು ಯೂಟರ್ ತಗೊಂಡು ಬಂದೆ. ಬರ್ಬೇಕಾದ್ರೆ ಹಂಗೆ ನಾನು ಇವತ್ತು ಗದಗಿ ರೂಟಲ್ಲಿ ಕೆಲಸ ಇತ್ತು ನನಗೆ. ಅದಕ್ಕೋಸ್ಕರ ಬೋಗದಿಯಿಂದ ಹೋಗ್ಬೇಕಿತ್ತಲ್ಲ. ಬೋಗದಿಂದ ಹೋಗ್ಬೇಕಾದ್ರೆ ಹಂಗೆ ವೀಡಿಯೋ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ ಬೋಗದಿ ರೂಟಲ್ಲಿ. ಯಾಕಂದರೆ ಬೋಗದಿ ನಾನು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇ ಅಲ್ವಾ, ಅದಕ್ಕೋಸ್ಕರ ಒಂದು ವೀಡಿಯೋ ಇರಲಿ ಅಂತ ಬೋಗದಿ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ಓನರ್ ಕಾಲ್ ಮಾಡಿ ಎಲ್ಲಿದ್ಯಾ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟೆಲ್ಲ ಬರ್ತೀನಿ ಅಂತ ನಾವು ಅಣ್ಣಗೆ ಸುಳ್ಳು ಹೇಳ್ಕೊಂಡೇ ಇದ್ದೆ. ಅವ್ನಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬರ್ತಿದ್ದೀನಿ ಅಂತ. ಆನಂತರ ಅವ್ರು ಹೇಳಿದ್ರು ಇಲ್ಲೇ ಗೊಲ್ಲಂಬಿಡಲ್ಲಿ ಕೆಲಸ ಇರೋದು, ಬಾ ಬೇಗ ಅಂತಂದರು. ಅದಕ್ಕೋಸ್ಕರ ನಾನು ಬೇಗ ಹೊರಡ್ಬೇಕಾದ್ರೆ ನಾವು ಹುಡ್ಗಂಗೆ ಕಾಲ್ ಮಾಡಿ ರೆಡಿಯಾಗಿರು ಅಂತ ಹೇಳಿದೆ. ಅದಕ್ಕೆ ಅವನು ಬಾ ನಾನು ರೆಡಿಯಾಗಿದ್ದೀನಿ, ನಮ್ಮನೆ ನಾಷ್ಟ ಮಾಡ್ಕೊಂಡು ಇಲ್ಲಿಂದನೇ ಒಟ್ಟಿಗೆ ಹೊರಡೋದ ಅಂತಂದ. ಅದಕ್ಕೆ ಅವ್ರ ಮನೆ ಹತ್ರ ಯೂಟರ್ ತಗೊಂಡು ಹಂಗೆ ಅವ್ರ ಮನೆ ಹತ್ರ ಹೊರಟೆ. ನಮ್ಮ ಹುಡುಗ ನನಗಿಂತ ಫಸ್ಟೇ ಆಲ್ರೆಡಿ ಅವ್ರ ಅಮ್ಮ ಮಾಡಿ ಚಪಾತಿನ ತಿಂತ ಕೂತ್ಕೊಂಡಿದ್ದ. ನೋಡಿ, ನಾನು ಹೋದ ತಕ್ಷಣ ಅವ್ರ ಅಮ್ಮ ನನಗೆ ಚಪಾತಿ ಹಾಕ್ಕೊಟ್ರು. ನಾನು ತಿಂತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಅಣ್ಣ ಕಾಲ್ ಮಾಡಿ ಪಪ್ಪ ಅಂತಂದರು. ಬೆಳಗ್ಗೆ ಹೋದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಊಟ ಟೈಮ್ಗೆ ಮೊಸರನ್ನ ತಂದು ಕೊಟ್ಟಿದ್ರು. ಊಟ ಮಾಡ್ಕೊಂಡು ಮೊಸರನ್ನ ತಿನ್ಕೊಂಡೆ. ತಿಂದಾದ್ಮೇಲೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಇತ್ತು. ಏನಂದರೆ ಅಲ್ಲಿ ಬಾಕ್ಸ್ ಎಲ್ಲ ಹಾಕ್ಬೇಕಿತ್ತಲ್ಲ, ಒಂದು ಪೈಪ್ ಒಳಗಡೆ ಲಾಕ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಕಾಂಕ್ರೀಟ್ ಹೊಡೆಯೋಷ್ಟರಲ್ಲಿ ನನ್ನ ಕೈಯೆಲ್ಲ ಬಿದ್ದೋಗಿತ್ತು ಇವತ್ತು. ಅದೆಲ್ಲ ಆದಮೇಲೆ ಅಲ್ಲಿ ಹೊಡೆದು ಕ್ಲಿಯರ್ ಮಾಡಿದ್ಮೇಲೆ ದನಂಗೆ ಕೊಟ್ಟಿಗೆಲಿ ವೈರಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಮ್ಮ ಹುಡುಗನ ಕೈಲಿ ವೈರಿಂಗ್ ಮಾಡಿಸ್ತಾಯಿದ್ದೆ. ಅದೆಲ್ಲ ಫೈನಲ್ ಆಯಿತು. ವೈರಿಂಗ್ ಎಲ್ಲ ಮುಗಿಸಾದ್ಮೇಲೆ ಒಂದು ವೀಡಿಯೋ ಇರಲಿ ಮನೇದು ಪೂರ್ತಿ, ನೆಕ್ಸ್ಟ್ ಟೈಮ್ ಬೇಕಾಗುತ್ತೆ ಅಂತ ಇಡೀ ವೈರಿಂಗ್ ಮಾಡಿರೋದು ಎಲ್ಲಾದ್ರದ್ದು ಒಂದು ವೀಡಿಯೋ ಮಾಡ್ಕೊಂಡೆ. ನಮ್ಮ ಒಳ್ಳೆ ಹುಡುಗಿ ನಾಚ್ಕೊತಾರೆ ವೀಡಿಯೋ ಮಾಡಿದ್ರೆ. ಎಲ್ಲ ಪೂರ್ತಿ ವೀಡಿಯೋ ಮಾಡ್ಕೊಂಡು ನಾವು ಆಚೆ ಹೊರಡ್ಬೇಕಾದ್ರೆ ಇಲ್ಲಿ ನೋಡಿ ಸೀನ್ ಹೆಂಗಾಗಿದೆ. ಏನಂದರೆ ಇದು ಮಾಮೂಲಿ ಆ ಲಾರಿ ಡ್ರೈವರು ಫುಲ್ಲು ಡ್ರಿಂಕ್ಸ್ ಮಾಡಿ ರೋಡ್ ತಗೊಬರ್ತಾ ಇದ್ದ. ಟರ್ನಿಂಗಲ್ಲಿ ಅವನು ಆಪೋಸಿಟಿಂದ ಬಂದು ಬೈಕ್ಗಳು ಆ ಲಾರಿ ಕೆಳಗಡೆ ಹೋಗಿ ಹಾಕೊಂಡಿದ್ದೆ. ಅದರಲ್ಲಂತೂ ಒಬ್ಬ ಅಲ್ಲೇ ಸ್ಪಾಟ್ ಡೆತ್ ಆದ. ಫ್ರೆಂಡ್ಸ್, ಹೇಳೋದೇನಂದರೆ ಡ್ರಿಂಕ್ಸ್ ಮಾಡ್ಕೊಂಡು ಯಾವತ್ತೂ ಗಾಡಿ ಓಡ್ಸೋಕೆ ಹೋಗಬೇಡಿ. ಇದೊಂದು ರಿಕ್ವೆಸ್ಟು. ನಾನು ಮಾಡಿರೋ ವೀಡಿಯೋ